ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ್ ಮೈಸೂರು. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತೀನಿ ಅಂತ ಹೇಳಿದರು. ಎಲ್ಲ ಇಲ್ಲಿಗೆ ಬಂದರು. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತ ಎಲ್ಲ ನಿಮಗೆ ಮುಂದೆ ಹೇಳ್ತೀನಿ ಗಾಯ್ಸ್. ಟೈಮ್ ಬಂದು ಈಗ 7 ಗಂಟೆ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಗಾಯ್ಸ್. ಒಂದ್ಸತಿ ಹಾಯ್ ಅಂದ್ಬಿಡು. ಬರ್ತಡೇ ಬಾಯ್ ಕಿರಣ. ನಡಿಲ್ಲ ಮುಂದಕ್ಕೆ ಅಣ್ಣ, ಒಂದ್ಸತಿ ಹಾಯ್ ಅಂದ್ಬಿಡಿ. ಹಾಯ್ ಅಲ್ಲ, ನೀನು ಯಾರು ನೋಡ್ತಾರೆ ಅಣ್ಣ, ನೀವೊಂದ್ಸತಿ ಹಾಯ್ ಅಂದ್ಬಿಡಿ. ಹಾಯ್. ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಬರ್ತಾ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಯ್ಸ್ ಹೋಗ್ತಾ ಇದ್ದೀವಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಗಾಯ್ಸ್. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬನ ಬರ್ತಡೇ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಕಾಯ್ತಾವ್ರೆ. ನಾನು ಪೆಟ್ರೋಲ್ ಹಾಕ್ಸ್ಕೊ ಬರೋ ಗಂಟೆ ಅಲ್ಲೇ ನಿಂತಿದ್ರು. ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಗಾಯ್ಸ್. ಇಬ್ಬರಿಬ್ರು 3 ಗಾಡಿ ಹೋಗ್ತಾ ಇದ್ದೀವಿ. ಇವಣ್ಣ ಬುಲೆಟ್ ಅವನು ಅವಾಗಲಿಂದ ತಳ್ಕೊಂಡು ಹೋಗ್ತಾನೆ ಇದ್ದ. ಟೌ ಮಾಡೋದ ಅಂತ ಕೇಳ್ದೋ, ಏನು ಬೇಡ ಅಂದರು. ಅದೇನಾಗಿತ್ತೋ ಗೊತ್ತಿಲ್ಲ, ಪೆಟ್ರೋಲ್ ಬಂಕ್ ಮುಂದೆನೇ ಬಂದರು. ಮೋಸ್ಟ್ಲಿ ಗಾಡಿ ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತೇನೋ, ತೊಳ್ಕೊಂಬರ್ತಾಯಿದ್ರು. ನಾವು ಕೇಳ್ದೋ ಟೌ ಮಾಡಬೇಕಂತ, ಏನು ಬೇಡ ಅಂದರು. ಕೇಳ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ದೀವಿ ಗಾಯ್ಸ್. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಏನೇನಾಗುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ಗಾಯ್ಸ್. ಮತ್ತು ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ನಮ್ಮ ಹುಡುಗ ನಾನು ವೀಡಿಯೋ ಆನ್ ಮಾಡಿದ್ರೆ ಸಾಕು ಹೆಲ್ಮೆಟ್ ಕವರ್ ಮಾಡ್ಕೊತಾನೆ, ಯಾಕೆ ಅಂತ ಗೊತ್ತಿಲ್ಲ ಗಾಯ್ಸ್. ಇವಾಗ ಟೈಮ್ ಒಂದು 7:30 ಆಗಿದೆ. ಆಲ್ರೆಡಿ ಲೇಟ್ ಆಗೈತೆ ದೇವಸ್ಥಾನಕ್ಕೆ. ಇಷ್ಟೊತ್ತಿಗೆಲ್ಲ ನಾವು ಬೆಟ್ಟದ ಮೇಲಿರಬೇಕಿತ್ತು. ನಾವಿನ್ನು ಇವಾಗ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ವೀಕೆಂಡ್ ಬೇರೆ, ರಶ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಶನಿವಾರ ಹೋಗ್ತಾ ಇದ್ದೀವಿ. ಶುಕ್ರವಾರದತ್ತು ಹೋದರೆ ರಶ್ ಇರುತ್ತೆ. ಇವತ್ತು ಶನಿವಾರ ರಶ್ ಇರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲೇಟ್ ಆಗೈತೆ, ಬೇಗ ಹೋಗಬೇಕಿತ್ತು, ಲೇಟಾಗಿ ಹೋಗ್ತಾ ಇದ್ದೀವಿ. ಈಗ ಗಾಡಿನ ಫುಲ್ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಆದರೆ ಯಾರೋ ಹೆಲ್ಮೆಟ್ ಬೇರೆ ಹಾಕಿಲ್ಲ. ಒಬ್ಬ ಹೆಲ್ಮೆಟ್ ಹಾಕಿರೋದು. ಅವನ್ನ ಮುಂದೆ ಹುಟ್ಟಿ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ಹಿಡ್ಕೊಂಬಿಟ್ರೆ ಅಂತ ಪೊಲೀಸರು ಆಲ್ರೆಡಿ ಮಾಲ್ ಆಫ್ ಮೈಸೂರು ಹತ್ರ ಹಿಡಿತಿದ್ರು. ಆ ಕಡೆಯಿಂದ ಬರೋರು ಹಿಡಿತಿದ್ರು, ಈ ಕಡೆಯಿಂದ ಹೋಗೋರು ಹಿಡಿಯೋದಾಗಿದ್ದರೆ ನಾವು ಇನ್ನೂ ಬಳಸ್ಕೊಂಡೆಲ್ಲ ಬರಬೇಕಾಯ್ತಿತ್ತು. ನಾವು ಇವಾಗ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಪೊಲೀಸ್ ಜಾಕಿ ಕ್ವಾರ್ಟರ್ಸ್ ಹತ್ರ ಇದ್ದೀವಿ ಗಾಯ್ಸ್. ಹೋಗ್ತಾ ಇದ್ದೀವಿ. ಲೇಟ್ ಆಗಿಬಿಡೈತಲ್ಲ, ಇನ್ನೇನು ಫಾಸ್ಟಾಗಿ ಹೋಗಲೇಬೇಕು. ಇನ್ನು ಮುಂದೆ ಎಲ್ಲೂ ಪೊಲೀಸ್ ಹಿಡಿಯಲ್ಲ ಆಲ್ಮೋಸ್ಟು ಗಾಯ್ಸ್. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಹೊಸದಾಗಿ ಸ್ವೀಟ್ ಅಂಗಡಿ ಓಪನ್ ಆಗೈತೆ. ಆ ಸ್ವೀಟ್ ಅಂಗಡಿ ಹೆಸರು ಬಂದು ಮೈಸೂರು ಪಾಕ್ ಅಂತ. ಮೈಸೂರಲ್ಲಿ ಏನು ಫೇಮಸ್ ಹೇಳಿ, ಮೈಸೂರು ಪಾಕ್ ಅಲ್ವಾ. ಅದಕ್ಕೆ ಈ ಸ್ವೀಟ್ ಅಂಗಡಿಗೆ ಮೈಸೂರು ಪಾಕ್ ಅಂತಲೇ ನೇಮ್ ಇಟ್ಬಿಟ್ಟಿದ್ದಾರೆ. ಓಕೆನಾ ಗಾಯ್ಸ್, ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಈ ಸೈಡ್ ಬಂದರೆ ಹೋಗಿ ಅಂಗಡಿಗೆ ವಿಸಿಟ್ ಮಾಡಿ. ಟೇಸ್ಟಿ ಆಗಿತ್ತು ಅಂತ ಕಮೆಂಟ್ ಮಾಡಿ ಸ್ವೀಟು. ಹಾಗೆ ಅಂಗಡಿಯವ್ರಿಗೂ ತಿಳಿಸಿ ಸ್ವೀಟ್ ಚೆನ್ನಾಗಿತ್ತಾ ಇಲ್ಲ ಇನ್ನೇನಾರು ಚೇಂಜಸ್ ಮಾಡಬೇಕಂತ ನನಗೂ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಹೋಗಿ ಟ್ರೈ ಮಾಡ್ತೀನಿ ಗಾಯ್ಸ್. ಯಾಕಂದರೆ ನಮ್ಮೂರಲ್ಲೇ ಅಲ್ವಾ ಇರೋದು, ಯಾವಾಗ ಬೇಕಾದರೂ ಹೋಗಿ ಟ್ರೈ ಮಾಡ್ಬೋದು. ಹಾಗೇ ಈ ರೋಡಲ್ಲಿ ತುಂಬ ಅಂಗಡಿಗಳೈತೆ, ಬಟ್ಟೆ ಅಂಗಡಿಗಳೈತೆ, ಹೋಟೆಲ್ಸ್ಗಳೈತೆ, ಇನ್ನೂ ತುಂಬ ಅಂಗಡಿಗಳೈತೆ ಗಾಯ್ಸ್. ನಾವು ಬೆಳಗ್ಗೆ ಹೊತ್ತು ಹೋಗಿದ್ರೆ ಎಲ್ಲ ನೀಟಾಗಿ ಗೊತ್ತಾಗ್ತಿತ್ತು. ನೈಟ್ ಅಲ್ವಾ, ಕತ್ಲೆಯಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಗಾಯ್ಸ್. ನಾವಿವಾಗ ದೇವಸ್ಥಾನದ ಮೇನ್ ಎಂಟ್ರೆನ್ಸಲ್ಲಿ ಇದ್ದೀವಿ ಗಾಯ್ಸ್. ಮೇನ್ ರೋಡು ಆಲ್ಮೋಸ್ಟ್ ಎಲ್ಲ ಇದೇ ರೋಡಲ್ಲಿ ಬರೋದು ಗಾಯ್ಸ್. ಇದೇ ಮೇನ್ ಎಂಟ್ರೆನ್ಸು. ಆಲ್ಮೋಸ್ಟ್ ಎಲ್ಲ ಇದೇ ರೋಡಲ್ಲಿ ಬರೋದು. ಇನ್ನೊಂದು 2-3 ರೋಡ್ ಐತೆ, ಆ ಕಡೆಯಿಂದನೂ ಬರ್ಬೋದು. ಆದರೆ ಬರೋರೆಲ್ಲ ಇದೇ ರೋಡಲ್ಲಿ ಬರೋದು. ಮತ್ತು ಈ ರೋಡಿಂದನೂ ಬರ್ಬೋದು. ಈ ಕಡೆ ಗಾಡಿಗಳು ಬದೈತಲ್ಲ ರೈಟ್ ಸೈಡ್, ಆ ಕಡೆಯಿಂದನೂ ಬರ್ಬೋದು. ರೋಡ್ ಗೊತ್ತಿದ್ದರೆ ಆ ಕಡೆಯಿಂದನೂ ಬರ್ತಾರೆ. ಇಲ್ಲಾಂದರೆ ಎಲ್ಲ ಆಲ್ಮೋಸ್ಟ್ ಇದೇ ರೋಡಲ್ಲಿ ಬರೋದು ಗಾಯ್ಸ್. ಇದೇ ರೋಡಲ್ಲಿ ಬರೋದು, ಇದೇ ರೋಡಲ್ಲಿ ಹೋಗೋದು ಎಲ್ರೂ. ಇವಾಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಗಾಯ್ಸ್. ಗಾಡೀಲಿ ಹತ್ತುತ್ತಾ ಇದ್ದೀವಿ. ಇನ್ನೂ ಆ ಕಡೆ ಮೆಟ್ಲೈತೆ, ಮೆಟ್ಲಿಂದನೂ ಹತ್ತಿದ್ದೀವಿ. 1-2-3 ಸರಿ ಹತ್ತಿದ್ದೀವಿ. ಸುಮಾರು ಸತಿನೇ ಹತ್ತಿದ್ದೀವಿ ಅನಿಸುತ್ತೆ, ಜ್ಞಾಪನ ಇಲ್ಲ. ಹತ್ತಿದ್ದೀವಿ ಒಟ್ಟಿನಲ್ಲಿ ಮೆಟ್ಲನ್ನ. ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಇಲ್ಲಿ ಸ್ಟ್ರೀಟ್ ಲೈಟ್ಗಳಿರಲ್ಲ, ಮಾಮೂಲಿ ಈ ಥರ ರೇಡಿಯಮ್ ಲೈಟ್ಗಳು ಅಷ್ಟೇ. ಮತ್ತು ನೈಟ್ ಹೊತ್ತು ಬರೋರು ಸ್ವಲ್ಪ ನಿಧಾನಕ್ಕೆ ಬನ್ನಿ ಗಾಡೀಲಿ. ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇರ್ತಾರೆ. ಆದಷ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಹೆಲ್ಮೆಟ್ ಹಾಕೊಂಡು ಬನ್ನಿ ಗಾಯ್ಸ್ ಎಲ್ರೂ. ಆ ಕಡೆಯಿಂದ ಡೌನಿಂದನೂ ಬರ್ತಾ ಇರ್ತಾರೆ, ಈ ಕಡೆಯಿಂದನೂ ಹೋಗ್ತಾ ಇರ್ತಾರೆ. ಟರ್ನಿಂಗ್ಗಳೆಲ್ಲ ಜಾಸ್ತಿ ಐತೆ, ಹುಷಾರಾಗಿ ನೋಡ್ಕೊಂಡು ಬನ್ನಿ ಗಾಯ್ಸ್. ಫೈನಲಿ ಬೆಟ್ಟದ ಮೇಲೆ ಇದ್ದೀವಿ. ಈಗ ಗಾಡಿ ಪಾರ್ಕಿಂಗ್ ಮಾಡೋದಂತ ಹೋಗ್ತಾ ಇದ್ದೀವಿ. ಸ್ಕೂಟ್ರು, ಕಾರು ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಗಾಯ್ಸ್. ಸ್ಕೂಟ್ರು, ಕಾರ್ನ ಎಲ್ಲ ಇಲ್ಲೇ ಬಂದು ಪಾರ್ಕಿಂಗ್ ಮಾಡಿ. ಒಂದು 10-20 ಹೋದರೂ ಪರವಾಗಿಲ್ಲ. ಆಮೇಲೆ ನಿಮ್ಮ ಗಾಡಿನ ಎಲ್ಲೆಲ್ಲೋ ನಿಲ್ಲಿಸಿ ಮಿಸ್ ಆಗಿ ಹಾಳೋದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೀವೇ ಜವಾಬ್ದಾರಿ ಆಗಬೇಕಾಗತ್ತೆ.
ಅದ್ರ ಬದಲು ಒಂದು 10 ರೂಪಾಯಿನೋ 20 ರೂಪಾಯಿನೋ ಹೋದ್ರೂ ಪರವಾಗಿಲ್ಲ. ಗಾಡಿಗೆ 20 ಇರಬೇಕು, ಕಾರಿಗೆ 40 ಇರಬೇಕು. ಅಲ್ಲೇ ಐತೆ ನೋಡಿ ಬೋರ್ಡು. ಆದಷ್ಟು ಎಲ್ಲ ತಂದು ಇಲ್ಲೇ ನಿಲ್ಲಿಸಿ, ಯಾಕಂದರೆ ಸೇಫಾಗಿರುತ್ತೆ. ನಿಮಗೂ ಒಂದು ಭಯ ಇರಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಪ್ಲೇಸ್ನ. ಅದಕ್ಕೆ ಇಲ್ಲಾಂದರೆ ಗಾಡಿಯಲ್ಲೆಲ್ಲರ ನಿಲ್ಸ್ಬಿಟ್ಟು ಬಂದರೆ ಅಯ್ಯೋ ಗಾಡಿ ಏನಾಯಿತು ಅಂತ ಯೋಚನೆ ಮಾಡ್ತಿರ್ತೀರ. ಅದರ ಬದಲು ಇಲ್ಲೇ ಬಂದು ನೆಮ್ಮದಿಯಾಗಿ ನಿಲ್ಲಿಸಿ ನೆಮ್ಮದಿಯಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರ್ಬೋದು. ಬರೋರೆಲ್ಲ ಆಲ್ಮೋಸ್ಟ್ ತಂದು ಇಲ್ಲೇ ನಿಲ್ಲಿಸ್ರಿ ಗೈಸ್, ಯಾಕಂದರೆ ಸೇಫಾಗಿರುತ್ತೆ. ಅದಕ್ಕೆ ಇವಾಗ ನಾವು ಹೋಗ್ತಾಯಿದ್ದೀವಿ. ಗಾಡಿ ಪಾರ್ಕಿಂಗ್ ಮಾಡಿ ಇನ್ನು ಸೀದಾ ದೇವಸ್ಥಾನದ ಹತ್ರ ಹೋಗೋದೆ. ತುಂಬ ರಶ್ ಐತೆ. ಇವತ್ತು ಶನಿವಾರ ಬೇರೆ, ವೀಕೆಂಡು. ನಾವು ಜನ ಇರಲ್ಲ ಅಂದ್ಕೊಂಡು ಬಂದು ಫುಲ್ಲು ರಶ್ ಐತೆ ಗಾಯ್ಸ್. ಇವಾಗ ಗಾಡಿ ನಿಲ್ಲಿಸಿ ಇನ್ನು ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇರೋದೆ ಗೈಸ್. ಗಾಡಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಬೇಗ ಓಡ್ ಬಂದು ದೇವಸ್ಥಾನದ ಒಳಗೆ ಹೋಗೋದ ಅಂತ. ಇಲ್ಲಿ ನೋಡಿದ್ರೆ ತುಂಬ ರಶ್ ಐತೆ. ಈ ರಶ್ನ ನೋಡಿದ್ರೆ ಆಲ್ಮೋಸ್ಟು 1-2 ಅವರ್ ಆಗುತ್ತೆ ದರ್ಶನ ಆಗೋಕ್ಕೆ. ಈಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ, ಒಳಗೆ ಹೋಗೋದ ಬೇಡವೋ ಅಂತ. ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ಒಳಗೆ ಹೋಗೋದ ಅಂದರೂ ಓಕೆ, ಬೇಡ ಅಂದರೂ ಓಕೆ. ಇಲ್ಲ ಈಚೆ ಕಡೆಯೇ ದರ್ಶನ ಮಾಡ್ಕೊಂಡು ಹೋಗೋದ ಅಂದರೂ ಓಕೆನೇ. ಹೇಗೆ ಹೇಳ್ತಾರೋ ಹಾಗೆ ಎಲ್ರೂ. ಮತ್ತು ಇಲ್ಲೇನೋ ಹಬ್ಬ ಇರಬೇಕೇನೋ ಗೊತ್ತಿಲ್ಲ ಗೈಸ್. ಸುತ್ತ ಲೈಟಿಂಗ್ಸ್ ಹಾಕವ್ರೆ. ನಾವು ಬಂದಾಗ ಯಾವಾಗಲೂ ಹಾಕಿರಲಿಲ್ಲ. ಅದೇ ಯಾವ್ದಾರು ಹಬ್ಬಗಳಿದ್ದಾಗ ಮಾತ್ರ ಹಾಕಿರ್ತಾರೆ. ಮೋಸ್ಟ್ಲಿ ಯಾವುದೋ ಹಬ್ಬ ಇರಬೇಕೇನೋ, ಅದಕ್ಕೆ ಹಾಕವ್ರೆ. ಬೆಟ್ಟದ ಮೇಲೆ ಸುತ್ತ ಲೈಟಿಂಗ್ಸ್ ಎಲ್ಲ ಹಾಕವ್ರೆ ಆ ಕಡೆ ಎಲ್ಲ. ಇನ್ನೂ ಆ ಕಡೆ ಎಲ್ಲ ಹೋಗ್ತೀನಿ ಗೈಸ್, ಹಾಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋದಲ್ಲಿ. ದೇವರೇ, ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಾವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರೇ. ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರನೂ ಮಾಡಪ್ಪ. ನಮ್ಮ ವೀಡಿಯೋ ನೋಡೋಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಗಾಯ್ಸ್ ನಾವು ಒಳಗೆ ಹೋಗ್ತಾಯಿಲ್ಲ. ಈಚೆ ಕಡೆನೇ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀನಿ ಗಾಯ್ಸ್. ಯಾಕಂದರೆ ಫುಲ್ಲು ರಶ್ ಐತೆ. ಹೋಗೋದು ಬೇಡ ಅಂದರು ನೋಡಿ, ಅಲ್ಲೇ ಲೈನ್ ನಿಂತವಲ್ಲ. ಎಂಟ್ರೆನ್ಸ್ಗೆ ಇದು ಲೈನು ದೇವಸ್ಥಾನದೊಳಗೆ ಹೋಗೋಕ್ಕೆ. ಇನ್ನು ಈ ಕಡೆ ಸಪ್ರೇಟ್ 3 ಲೈನ್ ಐತೆ. ಅದನ್ನೆಲ್ಲ ನೋಡಿ ಒಳಗೆ ಹೋಗೋದು ಬೇಡ ಅಂದರು. ಈಚೆ ಕಡೆನೇ ಕೈ ಮುಕ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ಹೋಗೋದ ಅಂದರು ಓಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಗಾಯ್ಸ್. ಇನ್ನು ಅಕ್ಕಪಕ್ಕ ಇನ್ನೊಂದೆರಡು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗೋದ ಅಂತ ಹೇಳಿ ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಬಂದಿದ್ದೀವಲ್ಲ, ಇಲ್ಲಾರು ಹೋಗಲಿಲ್ಲ, ಅಲ್ಲಿಗಾದ್ರೂ ಹೋಗೋದ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾಯಿದ್ದೀವಿ. ಒಂದೆರಡು ಫೋಟೋ ತಗೊಂತವ್ರೆ, ಸ್ನ್ಯಾಪ್ ಹಾಕೋರು ಹಾಕ್ತವ್ರೆ. ನಾನು ತಮ್ಮೇಲ್ಗೆ 2 ಫೋಟೋ ಹೊಡ್ಕೊಂಡೆ. ಇವಾಗ ನಾವು ಹೋಗ್ತಾಯಿದ್ದೀವಿ ಗಾಯ್ಸ್ ಪಕ್ಕದಲ್ಲಿರೋ ದೇವಸ್ಥಾನಗಳಿಗೆ. ನೋಡಿ ಗಾಯ್ಸ್, ಇಲ್ಲೇ ಬೆಟ್ಟ ಸುತ್ತ ಲೈಟಿಂಗ್ಸ್ ಹಾಕೋರೆ. ಮೋಸ್ಟ್ಲಿ ಏನೋ ಹಬ್ಬ ಇರಬೇಕು, ಏನೋ ಅಂತ ಗೊತ್ತಿಲ್ಲ. ಈಗ ಇಲ್ಲೊಂದು ದೇವಸ್ಥಾನ ಇದೆ, ಅದ್ರೊಳಗೆ ಹೋಗ್ತಾಯಿದ್ದೀವಿ. ಒಳಗೆ ಹೋದರೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಗಾಯ್ಸ್. ಒಳಗೆ ಹೋಗಿ ಬಂದು ಮತ್ತೆ ಸಿಗ್ತೀನಿ ನಿಮಗೆ ಗಾಯ್ಸ್. ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದು ನಾನು ಒಳಗೆ ಹೋಗಿದ್ದು ವೀಡಿಯೋ ಮಾಡಲಿಲ್ಲ. ಯಾಕಂದರೆ ದೇವಸ್ಥಾನದೊಳಗೆ ವೀಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಮಾಡಿ ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡೆಲ್ಲ ಈಚೆ ಕಡೆ ಬಂದು ಇಲ್ಲಿ ಸುತ್ತ ಲೈಟಿಂಗ್ಸ್ ಹಾಕಿದ್ರು, ಅದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲೇ 2 ಫೋಟೋಸ್ ತಗೊಂಡು ಗಾಯ್ಸ್ ಹೋಗ್ತಾಯಿದ್ದೀವಿ. ಈಗ ನಮ್ಮ ಗಾಡಿ ಹತ್ರ ಗಾಡಿನ ಎತ್ತಾಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ನಾನು ನಿಮಗೆ ಇನ್ನು ಪಾರ್ಕಿಂಗ್ ಹತ್ರ ಸಿಗ್ತೀನಿ ಗಾಯ್ಸ್. ಫೈನಲಿ ಪಾರ್ಕಿಂಗ್ ಹತ್ರ ಬಂದು ಇಲ್ಲಿ ನೋಡಿದ್ರೆ ಯಾರೋ ಗಾಡಿ ಕೀನ ಆನಲ್ಲೇ ಬಿಟ್ಬಿಟ್ಟು ಹೊಟ್ಟೋಗವ್ರೆ. ಎನ್ನೆಸ್ದು ದೇವಸ್ಥಾನಕ್ಕೆ ಹೋಗಿ ಅರ್ಜೆಂಟಲ್ಲೇ ನಾವು ಗೊತ್ತಿಲ್ಲ ಆಫ್ ಮಾಡಿದೆ ಅಂತೇಳಿ ಕೀನು ಅಲ್ಲೇ ಬಿಟ್ಬಿಟ್ಟು ಗಾಡಿನೂ ಆನಲ್ಲೇ ಬಿಟ್ಟು ಹೊಟ್ಟೋಗವ್ರೆ. ಯಾರೂ ನೋಡಿಲ್ಲ ಅಂದರೆ ಬ್ಯಾಟ್ರಿ ಫುಲ್ ವೀಕ್ ಆಗೋಗುತ್ತೆ, ಅವ್ರು ಹೋಗೋಕ್ಕೆ ಕಷ್ಟ ಆಗೋಗುತ್ತೆ ಇಲ್ಲಿಂದ. ಅದಕ್ಕೆ ಆಫ್ ಮಾಡಿಬಿಟ್ಟು ಕೀನ ಅಲ್ಲೇ ಬಿಟ್ಟಿದ್ದೀನಿ. ಅದನ್ನು ಅವ್ರು ಎತ್ಕೊಂತಾರ ಇಲ್ಲ ಬೇರೆಯವ್ರು ಯಾರೋ ಎತ್ಕೊಂತಾರ, ಅದು ಅವ್ರಿಗೆ ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ. ಅಷ್ಟೊಂದು ಮರ್ತ್ಕೊಂಡು ಹೊಂಟೋಗ್ಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗಿ ಅರ್ಜೆಂಟಲ್ಲಿ ಇರಬೇಕು, ಇಲ್ಲ ಅಕ್ಕಪಕ್ಕ ಇದ್ರೇನೋ ಗೊತ್ತಿಲ್ಲ. ಒಟ್ನಲ್ಲಿ ಯಾರೂ ಬರಲಿಲ್ಲ ನಾನು ಆಫ್ ಮಾಡಿದಾಗ. ಒಟ್ನಲ್ಲಿ ಆಫ್ ಮಾಡಿ ಕೀನ ಅಲ್ಲೇ ಬಿಟ್ಟಿದ್ದೀನಿ. ಈಗ ನಮ್ಮ ಗಾಡಿ ಎತ್ಕೊಂಡು ಗಾಯ್ಸ್ ನಾವು ಹೋಗ್ತಾಯಿದ್ದೀವಿ ಗಾಯ್ಸ್. ಬೆಟ್ಟ ಇಳಿತಾ ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮಧ್ಯದಲ್ಲಿ, ಯಾಕಂದರೆ ಸುತ್ತಮುತ್ತ ಕತ್ಲೆ. ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಬಂದಿದ್ದರೆ ವೀಡಿಯೋ ಮಾಡಿದರೂ ಸ್ವಲ್ಪ ಯೂಸಾರು ಆಗ್ತಿತ್ತು. ಇವಾಗ ಏನು ಕಾಣಿಸ್ತಾ ಇರಲಿಲ್ಲ ಸುತ್ತಮುತ್ತ, ಅದಕ್ಕೆ ವೀಡಿಯೋ ಮಾಡಲಿಲ್ಲ ಗಾಯ್ಸ್. ನೀವು ದಸರಾ ಟೈಮಲ್ಲಿ ಬಂದರೆ ಚಾಮುಂಡಿ ಬೆಟ್ಟದಿಂದ ನೋಡಿದ್ರೆ ಮೈಸೂರನ್ನ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಯಾವ ಕಡೆ ನೋಡಿದ್ರು ಲೈಟಿಂಗ್ಸು ಮಸ್ತಾಗಿ ಕಾಣಿಸುತ್ತೆ. ಬನ್ನಿ ದಸರಾ ಟೈಮಲ್ಲಿ ಬೆಟ್ಟದ ಮೇಲಿಂದ ನೋಡಿ ಗಾಯ್ಸ್, ಲೈಟಿಂಗ್ಸ್ನ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇರ್ತದೆ. ಮಿಸ್ ಮಾಡ್ಕೊಂಡಿದ್ರೆ ಯಾರು ಬನ್ನಿ ನೆಕ್ಸ್ಟ್ ದಸರಾಗೆ, ಈಗ 2025ಗೆ ಬಂದು ನೋಡಿ ಗಾಯ್ಸ್. ಇವಾಗ ಫೈನಲಿ ಬೆಟ್ಟ ಇಳಿದೋ. ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ಎಲ್ಲರೂ ಬಂದರೂ ಹೋಗ್ತಾಯಿದ್ದೀವಿ ಬೆಟ್ಟ ಇಳಿದು. ಈಗ ಟೈಮ್ ಬಂದು ಒಂದು 8:30 ಆಗೈತೆ. ಟೈಮ್ ಆಲ್ರೆಡಿ ಆಗೈತೆ, ಬೇಗ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಏನು ಅಂತ ಹೋಗ್ತಾ ಹೇಳ್ತೀನಿ ಗಾಯ್ಸ್. ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಈ ಸೈಡ್ ಹಿಡಿತಾಯಿದ್ರು ಗಾಡಿನ. ನಮ್ಮ ಫ್ರೆಂಡ್ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ನಲ್ಲ, ಅವನನ್ನು ಕಳಿಸ್ತಾವ ಮುಂದೆ. ಯಾರೂ ಹಿಡಿತಾಯಿಲ್ಲ ಅಂತ ಹೇಳಿದ್ದಕ್ಕೆ ಈಗ ನನ್ನ ಗಾಡೀಲಿ ತ್ರಿಬಲ್ಸ್ ಹೋಗ್ತಾಯಿದ್ದೀವಿ. ಯಾರೂ ಗಾಡಿ ಹಿಡಿತಾಯಿಲ್ಲ ಅಂತ ಫೋನ್ ಮಾಡ್ದೆ. ಈಗ ಅದಕ್ಕೆ ನನ್ನ ಗಾಡೀಲಿ ತ್ರಿಬಲ್ಸ್ ಹೋಗ್ತಾಯಿದ್ದೀವಿ ಗಾಯ್ಸ್. ಬರಬೇಕಾದ್ರೆ ಈ ರೋಡಲ್ಲಿ ಹಿಡಿತಾಯಿದ್ರು. ನೆಕ್ಸ್ಟ್ ಟೈಮು ನನ್ನ ವೀಡಿಯೋನ ಯಾರು ನೋಡ್ತಾಯಿದ್ರೆ ಈ ರೋಡಲ್ಲಿ ಬರೋರು ಸ್ವಲ್ಪ
ಹುಷಾರಾಗಿ ಬನ್ನಿ, ಹೆಲ್ಮೆಟ್ ಹಾಕೊಂಡು ಬನ್ನಿ. ಯಾವಾಗ ಹಿಡಿತಾ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಗಾಯ್ಸ್, ನಾವಿವಾಗ ಒಂದು ಡಾಲ್ಫಿನ್ ಅಂಗಡಿ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ಫ್ರೆಂಡ್ ಬರ್ತಡೇ ಇವತ್ತು. ಅದಕ್ಕೆ ಕೇಕ್ ಕಟ್ ಮಾಡ್ಸವ ಅಲ್ಲೇ ಅಂದ್ಬಿಟ್ಟು ನಮ್ಮ ಸುತ್ತಮುತ್ತ ಲೊಕೇಶನಲ್ಲಿ ಯಾವುದೈತೆ ಅಂದ್ಬಿಟ್ಟು ಅದನ್ನು ಹುಡಿಕೊಂಡು ಹೋಗ್ತಾ ಇದ್ದೀವಿ. ನಮಗೂ ನಿಯರ್ ಬೈ ಒಂದು 2-3 ತೋರಿಸ್ತು. ಯಾವ್ದು ಹತ್ರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮರಿಮಲ್ಲಪ್ಪ ಸ್ಕೂಲ್ ಹತ್ರ ಒಂದು ತೋರಿಸ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೆಂಡ್ಸ್ಗಳು ಗಾಡೀಲಿ ಹೋಗ್ತಾ ಸ್ವಲ್ಪ ಕ್ವಾಟ್ಲೆ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ರೆಡ್ ಶರ್ಟ್ ಹಾಕೋನಲ್ಲ, ಅವನದೇ ಬರ್ತಡೇ ಗಾಯ್ಸ್. ಅವನಿಗೆ ವಿಶ್ ಮಾಡಿಬಿಡಿ, ಆಮೇಲೆ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ವೀಡಿಯೋ ಹಾಕ್ತೀನಿ, ಅವಾಗ ವಿಶ್ ಮಾಡಿಬಿಡಿ ಗಾಯ್ಸ್. ಟೈಮ್ ಬೇರೆ ಆಗೈತೆ, ಇಲ್ಲಿ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಬೇರೆ ಮಾಡಬೇಕು. ನೋಡುವ ಎಲ್ಲಿಗೆ ಹೋಗೋದು ಅಂತ. ಈಗ ಸದ್ಯಕ್ಕೆ ಡಾಲ್ಫಿನ್ ಹತ್ರ ಹೋಗಿ ಡಾಲ್ಫಿನ್ ಹತ್ರ ಸಿಗ್ತೀನಿ ಗಾಯ್ಸ್ ನಿಮಗೆ. ಗಾಯ್ಸ್, ಫೈನಲಿ ಡಾಲ್ಫಿನ್ ಹತ್ರ ಬಂದು ನಮ್ಮ ಗಾಡಿಗಳನ್ನ ನಿಲ್ಲಿಸಿ ಈಗ ಒಳಗೆ ಹೋಗ್ತಾಯಿದ್ದೀವಿ. ಯಾವ ಕೇಕ್ ತಗೊಳ್ಳೋದು ಅಂತ. ಕೇಕ್ ತಗೊಂಡು ಇಲ್ಲೇ ಮೇಲೆ ಕೇಕ್ ಕಟ್ ಮಾಡಿಸಿ ಹೋಗಬೇಕು ಗಾಯ್ಸ್. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಫಸ್ಟಿಗೆ ಹೋಗಿ ಕೇಕ್ ತೊಗೊಬೇಕು. ಬರ್ತ್ಡೇ ಬಾಯ್ ನಮ್ಮ ಜೊತೆನೇ ಬರ್ತಾವನೆ, ಯಾವ ಕೇಕ್ ತಗೊಳ್ಳೋದು ಅಂತ ಅವನ್ನೇ ಕೇಳಬೇಕಷ್ಟೇ. ಈಗ ಯಾವುದೋ ಒಂದು ಕೇಕ್ ತಗೊಂಡು ಪಟಾಪಟ್ ಅಂತ ಹೋಗಿ ಕೆಲಸ ಮುಗಿಸ್ಬೇಕು ಗಾಯ್ಸ್. ಟೈಮ್ ಆಗೈತೆ, ಅದಕ್ಕೆ ಜಾಸ್ತಿ ಮಾತಾಡಿದಷ್ಟು ಲೇಟ್ ಆಗುತ್ತೆ ಗಾಯ್ಸ್. ಇನ್ನು ಕೇಕ್ ತಗೊಂಡು ಮೇಲೆ ಹೋಗ್ತಾ ಇರೋದೆ. ನಮ್ಮ ಜೊತೆನೇ ಅವನೇ ಬರ್ತ್ಡೇ ಬಾಯಿ. ಇಲ್ಲೇ ಯಾವ್ದಾರ ಒಂದು ಕೇಕ್ ತಗೊಂಡು ಸೀದಾ ಮೇಲೆ ಹೋಗೋದೇ ಗಾಯ್ಸ್. ಈಗ ಮೇಲ್ಗಡೆ ಹೋಗಿ ಕೂತೀರಿ, ನಾವೇ ಕೇಕ್ ತಂದು ಕೊಡ್ತೀವಿ ಅಂದರು. ಅದಕ್ಕೆ ಎಲ್ಲರೂ ಶಿಸ್ತಾಗಿ ಬಂದು ಮೇಲೆ ಕೂತಿದ್ದೀವಿ. ಆದರೆ ಇನ್ನು ಕೇಕ್ ತಂದು ಕೊಟ್ಟಿಲ್ಲ, ಕೇಕ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ಕೇಕ್ ತಂದು ಕೊಟ್ಟರು ಗಾಯ್ಸ್. ಇಲ್ಲಿಂದ ಸೆಲೆಬ್ರೇಷನ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಹುಡುಗ ಸ್ಪಾರ್ಕಲ್ ಹಚ್ಚೋಕ್ಕೋಗಿ ಎದ್ರಕೊಂಬಿಟ್ಟ ಗಾಯ್ಸ್. ಇವಂದೇ ಬರ್ತಡೇ. ವಿಡಿಯೋ ನೋಡ್ತಾ ಇರೋರೆಲ್ಲ ವಿಶ್ ಮಾಡಿಬಿಡಿ ಗಾಯ್ಸ್. ಇವನ ಹೆಸರು ಕಿರಣ್ ಅಂತ. ಹ್ಯಾಪಿ ಬರ್ತಡೇ ಕಿರಣ್ ಅಂತ ವಿಶ್ ಮಾಡಿಬಿಡ್ರಿ ಗಾಯ್ಸ್. ನೆಕ್ಸ್ಟ್ ಇಲ್ಲಿಂದ ಕೇಕ್ ಕಟಿಂಗ್ ಆದಮೇಲೆ ಕೇಕ್ ತಿನ್ಕೊಂಡು ಡಾಲ್ಫಿನ್ಗೆ ಒಂದು ಟಾಟಾ ಹೇಳಿ ಎಲ್ಲ ಇಲ್ಲಿಂದ ಹೋಗ್ತಾ ಇರೋದೆ ಗೈಸ್. ಒಳಗಡೆ ಸಣ್ಣ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಚೆ ಕಡೆ ಬಂದು ನಿಂತಿದ್ದೀವಿ. ಈಗ ಊಟ ಮಾಡೋಕ್ಕೆ ಎಲ್ಲಿಗೆ ಹೋಗೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಒಬ್ಬರು ಒಂದೊಂದು ಕಡೆ ಹೇಳ್ತಾವ್ರೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಗೈಸ್. ಇವತ್ತು ವೆಜ್ಜು, ಶನಿವಾರ ಬೇರೆ. ನಾನ್ ವೆಜ್ ಆಗಿದ್ರೆ ತುಂಬ ಹೋಟ್ಲುಗಳು ಸಿಗ್ತಿತ್ತು, ಎಲ್ಲಿಗಾದರೂ ಹೋಗ್ಬೋದಾಗಿತ್ತು ಗೈಸ್. ಡಾಲ್ಫಿನ್ ಮುಂದೆ ನಿಂತ್ಕೊಂಡು ಕಿರ್ಚಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಬಂದು ರೋಡಲ್ಲೇ ಡಿಸ್ಕಷನ್ ಮಾಡ್ತಾಯಿದ್ದೀವಿ, ಯಾವ ಹೋಟ್ಲಿಗೆ ಹೋಗೋದು ಅಂತ. ಒಬ್ಬೊಬ್ಬರು ಒಂದೊಂದು ಹೇಳ್ತವ್ರೆ ಯಾವ ಹೋಟ್ಲಿಗೆ ಹೋಗೋದು ಅಂತ. ಯಾವುದೋ ಒಂದು ಹೋಟ್ಲಿಗೆ ಹೋದ್ರಾಯ್ತು. ಅದಕ್ಕೆ ಇಲ್ಲ ಅದೇ ಹೋಟ್ಲಿಗೆ ಹೋಗೋದ ಇದೇ ಹೋಟ್ಲಿಗೆ ಹೋಗೋದ ಅಂತ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ನಡೀಲಿ ನಾನು ವೀಡಿಯೋ ಮಾಡ್ತಾ ನಿಂತಿದ್ದೀನಿ. ಅದಕ್ಕೆ ರೋಡಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಲ್ಲ, ಈ ಹೋಟ್ಲಿಗೆ ಹೋಗೋದ ಆ ಹೋಟ್ಲಿಗೆ ಹೋಗೋದ ಅಂತ. ಅದಕ್ಕೆ ನೋಡ್ತಾಯಿದ್ದೀವಿ. ಕೊನೆಯದಾಗಿ ಯಾವ ಹೋಟ್ಲಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಗೈಸ್. ಎಲ್ಲ ಒಂದು ಡಿಸೈಡ್ ಮಾಡ್ಕೊಂಡು ಹೋಗೋದೆ ಗೈಸ್. ನಾನು ನಿಮಗೆ ಇನ್ನು ರೋಡಲ್ಲಿ ಹೋಗ್ತಾ ಸಿಗ್ತೀನಿ ಗೈಸ್. ನಾನು ಇವಾಗಿದ್ದೀನಿ US ಸರ್ಕಲ್ ಹತ್ರ. ಫೈನಲಾಗಿ ಒಂದು ಹೋಟ್ಲನ್ನು ಡಿಸೈಡ್ ಮಾಡಿದು. ಅದು ಯಾವ ಹೋಟ್ಲು ಅಂದರೆ ಆಶೀರ್ವಾದ್ ಗ್ರ್ಯಾಂಡು. ಇಲ್ಲ US ಸರ್ಕಲ್ ಹತ್ರ ಇರೋದು. ಇದು ಯಾವ ರೋಡು ಅಂದರೆ ದಸರಾ ಹೋಗೋ ರೋಡು ಗೈಸ್. ಅಲ್ಲೇ ಇದೆ ಲೆಫ್ಟ್ ಸೈಡಲ್ಲಿ. ಫೈನಲಿ ಇಲ್ಲೇ ಬಂದು ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿಗೆ ಬರೋದು ಗೈಸ್. ಬೇರೆ ಹೋಟ್ಲಿಗೆ ಹೋಗೋದೇ ಇಲ್ಲ. ಈ ಥರ ಬರ್ತಡೇ ಪಾರ್ಟಿ ಇದ್ದಾಗ ವೆಜ್ದಿದ್ದಾಗ ಜಾಸ್ತಿ ಇಲ್ಲಿಗೆ ಬಂದಿರೋದು. ಅದಕ್ಕೆ ಈ ಸತಿ ಇಲ್ಲಿಗೆ ಬಂದು ಇನ್ನೇನು ಮಾಡೋಕ್ಕಾಗಲ್ಲ. ಗೊತ್ತಿರೋ ಹೋಟ್ಲು ಇದೇನೆ. ಯಾಕಂದರೆ ಆಲ್ರೆಡಿ ಟೈಮು 10 ಗಂಟೆನೂ 10:15 ಆಗ್ಬಿಟ್ಟೈತೆ. ಇನ್ನೇನು ಎಲ್ಲ ಕ್ಲೋಸಿಂಗ್ ಟೈಮು. ಬೇಗ ಹೋಗಬೇಕು ಅಂದ್ಬಿಟ್ಟು ಎಲ್ಲ ಬಂದೋ ಇಲ್ಲಿಗೇನೆ. ಇನ್ನು ಹುಡುಕ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ. ಯಾಕಂದರೆ ಟೈಮ್ ಇದ್ದರೆ ಹುಡುಕ್ಬೋದು. ಈಗ ಆಲ್ರೆಡಿ ಟೈಮ್ ಆಗೋಗೈತೆ 10 ಗಂಟೆ. ಸುಮ್ಮನೆ ಲೇಟ್ ಮಾಡೋದು ಬೇಡ ಅಂತ ಈಗ ಗೊತ್ತಿರೋ ಕಡೆನೇ ಬಂದಿದ್ದೀವಿ ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಈಗ ಹೋಟೆಲ್ ಒಳಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಒಳಗೆ ಟೇಬಲ್ ಖಾಲಿ ಇದೆ ಇಲ್ವಾ ಅಂತ ನೋಡೋದಂತ ಹೋಗ್ತಾಯಿದ್ದೀವಿ. ಇಲ್ಲಿ ಯಾವಾಗ ಬಂದರೂ ಆಲ್ಮೋಸ್ಟ್ ಫುಲ್ಲೇ ಇರ್ತಾರೆ ಜನ. ಅದಕ್ಕೆ ಒಳಗೆ ಟೇಬಲ್ ಖಾಲಿ ಇದೆಯೋ ಇಲ್ವೋ ಅಂತ ನೋಡ್ತಾಯಿದ್ದೀವಿ. ಆಲ್ಮೋಸ್ಟ್ ಫುಲ್ ಆಗಿರುತ್ತೆ. ನಾವು ಬೇರೆ 6 ಜನ ಇದ್ದೀವಿ ಗೈಸ್. ಒಳಗಡೆ ಹೋಗಿ ನೋಡ್ದೋ ಜಾಗ ಎಲ್ಲ ಫುಲ್ ಆಗೈತೆ. ಟೇಬಲು ಖಾಲಿ ಇರಲಿಲ್ಲ. ಅದಕ್ಕೆ ಈಚೆ ಕಡೆ ಬಂದು ಕೂತ್ಕೊಂಡು, ನಾವು ಬೇರೆ 6 ಜನ ಇರೋದು. ಅದಕ್ಕೆ ಈಚೆ ಕಡೆನೇ ಬಂದು ಕೂತ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಕ್ಲೋಸಿಂಗ್ ಟೈಮು ಬೇಗ ಆರ್ಡ್ರ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಮಾತಾಡ್ಕೊಂಡು ಏನೇನೋ ಒಂದು ಆರ್ಡ್ರ್ ಮಾಡಿದ್ದೀವಿ. ಇನ್ನೇನೀಗ ತಂದುಕೊಟ್ಟಿದ ತಕ್ಷಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೇ ಗೈಸ್. ರೋಟಿ ಕರಿ ಆರ್ಡ್ರ್ ಮಾಡಿದ್ದು ಸ್ಟಾರ್ಟಿಂಗು ಬಂದೈತೆ, ತಿಂತಾಯಿದ್ದೀವಿ. ಇನ್ನೂ ಸ್ಟಾರ್ಟರ್ಸ್ ಏನೋ ಆರ್ಡ್ರ್ ಮಾಡಿರಲಿಲ್ಲ, ಯಾಕಂದರೆ ಲೇಟ್ ಆಗೈತಲ್ಲ. ಇದನ್ನೇ ತಿನ್ಕೊಂಡು ಬೇಗ ಹೋಗೋದ ಅಂತ. ರೈಸ್ ಜೊತೆಗೆ ಇನ್ನೊಂದು 2 ಗೋಬಿ ಮಂಚೂರಿ ಅದು ಇದು ಏನೇನೋ ಹೇಳಿದ್ದೀವಿ. ಅದನ್ನೆಲ್ಲ ತಂದು ಕೊಡ್ತಾರೆ ಗೈಸ್. ಇವಾಗ ರೋಟಿ ತಂದು ಕೊಟ್ಟಿದ್ದಾರೆ. ಈಗ ತಿನ್ನೋ ಮೂಡಲ್ಲಿದ್ದೀನಿ ಗೈಸ್. ನಾನು ನಿಮಗೆ ಇನ್ನು ತಿನ್ಕೊಂಡು ಸಿಗ್ತೀನಿ. ನೆಕ್ಸ್ಟ್ ಐಟಮ್ ಏನು ತಂದು ಕೊಡ್ತಾರೆ ಅಂತ ತೋರಿಸ್ತೀನಿ ಗೈಸ್. ರೈಸ್ ಐಟಮ್ ಬಂತು. ನಮ್ಮ ಹುಡುಗ ಯಾವುದೋ ಇದು ಹೊಸ್ದಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋದು ಅಂದ್ಬಿಟ್ಟು ಕಾಶ್ಮೀರಿ ಬಿರಿಯಾನಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಅದನ್ನು ನೋಡ್ರೆ ನೀಟಾಗಿ ಆರ್ಟ್ ಶೇಪಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ತಂದುಕೊಟ್ಟವ್ರೆ. ಸುತ್ತ ಹಣ್ಣೆಲ್ಲ ಹಾಕ್ಬಿಟ್ಟು ನೋಡಬೇಕು ಗೈಸ್. ಎಲ್ಲ ತಂದುಕೊಟ್ಟವ್ರೆ. ಈಗ ತಿನ್ನೋರಲ್ಲಿ ಬಿಸಿ ಇದ್ದೀನಿ ಗೈಸ್. ತಿನ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಊಟ ಮಾಡಿ ದರಗಲಿ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಸೋಡಾ ತರಿಸ್ಕೊಂಡು ಕುಡಿತಾಯಿದ್ದೀವಿ. ಬಿಲ್ ಎಷ್ಟಾಗೈತೆ ಅಂತ ಇನ್ನೂ ಗೊತ್ತಿಲ್ಲ. ಬಿಲ್ ಕೊಡೋದು ಬರ್ತಡೇ ಬಾಯ್ ಅಲ್ವಾ, ಬಿಡಿ
ನಮಗೇನು ಎಷ್ಟಾದ್ರೇನು ತಲೆ ಬಿಸಿ ಏನಿಲ್ಲ. ಇಲ್ಲಿ ನಮ್ಮ ಹುಡುಗ ಆಲ್ರೆಡಿ ಸೋಡಾ ಕುಡಿದ್ಬಿಟ್ಟು ಕೂತವನೆ. ಇವ್ನು ನೋಡ್ರಿ ಇನ್ನೂ ಅರ್ಧ ಲೋಟ ಐತೆ, ಇವಂದು ಇನ್ನೂ ಐತೆ, ಇವಂದು ಇನ್ನೂ ಐತೆ, ನಂದು ಇನ್ನೂ ಐತೆ. ನನ್ನ ಮಗ ನೋಡಿದ್ರೆ ಆಗಲೇ ಕುಡಿದ್ಬಿಟ್ಟು ಕೂತವನೆ. ಗೈಸ್ ಓಕೆ, ಇಲ್ಲಿಂದ ಇನ್ನು ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ಶಿಸ್ತಾಗಿ ಮನೆ ಕಡೆಗೆ ಹೋಗ್ತಾ ಇರೋದೆ. ಗೈಸ್ ನಾನು ವೀಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಈಗ ಪುನಃ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಯಾಕಂದರೆ ನನ್ನ ಫ್ರೆಂಡ್ ಗಾಡಿ ಇಲ್ಲೇ ನಿಂತೈತೆ, ಒಂದು ಗಾಡಿ ಎಕ್ಸ್ಟ್ರಾ ಇತ್ತು, ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದೆ ದೇವಸ್ಥಾನ ಮುಂದೆನೇ. ಇಲ್ಲೇ ನಿಂತೈತೆ ನೋಡಿ ಗೈಸ್ ವೈಟ್ ಎನ್ನೆಸ್ಸು. ಈಗ ಇದನ್ನೇ ಎತ್ಕೊಂಡು ಅವನು ಅವ್ರ ಮನೆಗೆ ಹೋಗ್ತಾನೆ, ನಾವು ನಮ್ಮ ಮನೆಗೆ ಹೋಗ್ತಾ ಇರೋದೆ ಗೈಸ್. ಫೈನಲಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಅಲ್ಲಿಗೆ ಬಂದು ನಿಂತಿದ್ದೀವಿ ಗೈಸ್. ಎಲ್ಲ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ ಗೈಸ್. ಈಗ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾ ಇರೋದೆ ಗೈಸ್. ಇಲ್ಲೇ ಅವನೇ ನಮ್ಮ ಬರ್ತ್ಡೇ ಬಾಯೇ, ಅವನಿಗೆ ಇನ್ನೊಂದು ಸತಿ ವಿಶ್ ಮಾಡಿ ಗೈಸ್ ಹೋಗ್ತಾ ಇರೋದೆ ಈಗ ನಮ್ಮ ಮನೆ ಕಡೆಗೆ. ಕಿರಣ ಒಂದು ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಟೈಮ್. ಗೈಸ್ ಎಲ್ಲರೂ ಈಗ ಅವ್ರವ್ರ ಗಾಡಿ ಎತ್ಕೊಂಡು ಅವ್ರವ್ರ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನೊಬ್ಬನ್ನ ಇಲ್ಲೇ ದೇವಸ್ಥಾನದ ಪಕ್ಕದ ರೋಡಲ್ಲಿ ಒಬ್ಬನ ಎತ್ತಾಕ್ಬಿಟ್ಟು ಈಗ ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಹೋಗ್ತಾ ಇರೋದೆ ಗೈಸ್. ಈಗ ನಾನು ನನ್ನ ಗಾಡೀಲಿ ಹೋಗ್ತಾ ಇದ್ದೀವಿ, ಅವ್ನ ಅವ್ರ ಮನೆ ಹತ್ರ ಎತ್ತಾಕ್ಬಿಟ್ಟು ಹೋಗ್ತಾ ಇರೋದೆ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಫ್ಲ್ಯಾಶ್ ಲೈಟ್ ಬೇರೆ ಆನ್ ಐತೆಲ್ಲ ವೀಡಿಯೋ ಮಾಡೋದ ಅಂದರೆ ಇನ್ನು 2% ಐತೆ ಗೈಸ್. ಇವಾಗ ಟೈಮ್ ಬಂದು 11 ಗಂಟೆ ಆಗೈತೆ. ನನ್ನ ಫೋನಲ್ಲಿ ಬೇರೆ 2% ಚಾರ್ಜ್ ಇರೋದು, ಕ್ಯಾಮ್ರಾನು ಓಪನ್ ಆಯ್ತಾ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಫೋನ್ನ ಇಸ್ಕೊಂಡು ಎಂಡಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಟೈಮ್ 11 ಗಂಟೆ ಗೈಸ್. ಇನ್ನು ಮನೆಗೆ ಹೋಗಿ ನಾನು ಇನ್ಯಾವಾಗ ಎಂಡಿಂಗ್ ವೀಡಿಯೋ ಮಾಡೋದು, ಟೈಮ್ ಆಗೋಗುತ್ತೆ. ಅದಕ್ಕೆ ಅವ್ನ ಫೋನ್ ಇಸ್ಕೊಂಡು ಇಲ್ಲೇ ವೀಡಿಯೋನ ಎಂಡ್ ಮಾಡ್ಬಿಡೋದ ಅಂತ ಅವ್ರ ಮನೆ ಹತ್ರನೇ ನಿಲ್ಲಿಸಿದ್ದೀನಿ ಗಾಡಿನ. ಅದಕ್ಕೆ ಗೈಸ್ ಅವ್ನು ನೋಡ್ರೆ ಇನ್ನೂ ಗಾಡಿ ಮೇಲೆ ಕೂತವನೆ, ಗಾಡಿಯಿಂದನೇ ಇಳೀತಾ ಇಲ್ಲ. ಗಾಡಿಯಿಂದ ಇಳಿಲ್ಲ ಅಂದರೆ ಒಂದು ರೌಂಡ್ ಹೋಯ್ತೀನಿ ಅಂದ್ಬಿಟ್ಟು ಕೂತವನೆ. ಅವನೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ಕಡೆ ಬಂದಿದ್ದೀನಿ ಗೈಸ್. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗೈಸ್. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ ಗೈಸ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿರಿ ಗೈಸ್. ಮತ್ತು ಎಲ್ರಿಗೂ ಹೇಳಿ ಸಪೋರ್ಟ್ ಮಾಡಿರಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗೈಸ್. ಬಾಯ್.